ಕಾರ್ಕಳದ ಶ್ರೀ ಜೈನ ಧರ್ಮ ಜೀರ್ಣೋದ್ಧಾರಕ ಸಂಘದ ಆಶಯದಲ್ಲಿ 2027ರಲ್ಲಿ ಜರುಗಲಿರುವ ಕಾರ್ಕಳ ಶ್ರೀ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಅಂಗವಾಗಿ ಸಮಾಲೋಚನಾ ಸಭೆಯು ದಾನಶಾಲೆ ಭಗವಾನ್ ಶ್ರೀ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ನಡೆಯಿತು. ಸಭೆಯ ನೇತೃತ್ವ ವಹಿಸಿದ್ದ ಸಂಘದ ಅಧ್ಯಕ್ಷ ಡಾ ಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಜೈನ ಸಮಾಜದವರು ಜೀವನದಲ್ಲಿ ಅಹಿಂಸೆಯನ್ನ ಪಾಲಿಸುವವರು, ಎಂದಿಗೂ ಇನ್ನೊಬ್ಬರಿಗೆ ಹಾನಿ ಮಾಡುವವರಲ್ಲ. ಆ ಕಾರಣಕ್ಕಾಗಿ ಸಮಾಜದಲ್ಲಿ ಅವರಿಗೆ ವಿಶೇಷ ಗೌರವವಿದೆ. ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಬಾರಿಯ ಮಹಾಮಸ್ತಕಾಭಿಷೇಕವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕಿದೆ. 2027ರಲ್ಲಿ ಕಾರ್ಯಕ್ರಮವನ್ನು ಹೇಗೆ ಮತ್ತು ಯಾವ ರೀತಿ ನಡೆಸಬೇಕು ಎಂಬ ಕುರಿತು ಸಮಸ್ತ ಜೈನ ಸಮಾಜದ ಬಾಂಧವರು ನೀಡುವ ಸಲಹೆಗಳನ್ನು ಕ್ರೋಢೀಕರಿಸುತ್ತೇವೆ ಎಂದು ಹೇಳಿದರು. ಸಮಾಜದಲ್ಲಿ ಜೈನ ಸಮಾಜದವರಿಗೆ ಒಂದು ವಿಶೇಷವಾದಂಥ ಗೌರವ ಎಲ್ಲರೂ ಕೊಡ್ತಾ ಇದ್ದಾರೆ. ಕಾರಣ ನಾವು ಇನ್ನೊಬ್ಬರಿಗೆ ಹಾನಿ ಮಾಡೋದಿಲ್ಲ, ಆದರೆ ಅವರನ್ನು ಒಳ್ಳೆಯದು ಮಾಡ್ತೀವಿ. ಹಾಗಾಗಿ ಇಲ್ಲಿ ನಡೆಯುವಂಥ ಮುಂದಿನ ವರ್ಷ ಕಾವಂತರ ಅಪ್ಪಣೆಯ ಮೇರೆಗೆ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಮುಂದಿನ 2027ರಲ್ಲಿ ನಡೆಯುವಂಥ ಮಸ್ತಕಾಭಿಷೇಕವನ್ನು ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದನ್ನು ನಾವು ಹೇಳುವುದಲ್ಲ, ನೀವು ಹೇಳಿದ ರೀತಿ ನಿಮ್ಮಿಂದ ಕೇಳಿ ಅದನ್ನು ಕ್ರೋಢೀಕರಿಸಿ ಅದನ್ನು ನಾವು ಮುಂದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಮುಂದೆಗೆ ದೃಶ್ಯ ಮಾಧ್ಯಮದವರು ಕೂಡ ನನ್ನ ಸನ್ಮಿತ್ರರು ಬಂದಿದ್ದಾರೆ. ನಾನು ದೃಶ್ಯ ಮಾಧ್ಯಮದಲ್ಲಿ ನನ್ನವರೇ ಅವರೆಲ್ಲ ಅವರಲ್ಲಿ ವಿನಂತಿ ಮಾಡ್ತೇನೆ, ಇದು ಕಾರ್ಕಳಕ್ಕೆ ಹೆಮ್ಮೆ ಕೊಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಹೌದು. ನಿನ್ನೆ ತಾನೇ ಸರ್ಕಾರದ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಸ್ತಕಾಭಿಷೇಕಕ್ಕೆ ಬೇಕಾದ ಎಲ್ಲ ಸರ್ಕಾರದ ನೆರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದಿಸಲಿದ್ದೇನೆ. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಅವರು ಮಾತನಾಡಿ, ಮಹಾಮಸ್ತಕಾಭಿಷೇಕ ಮಹೋತ್ಸವಕ್ಕೆ ಸರ್ಕಾರದಿಂದ ಸರ್ವ ರೀತಿಯ ಸಹಕಾರ ಸಿಗಲಿದೆ ಎಂದು ಹೇಳಿದರು. ಮುಂದೆ ಮಹಾಮಸ್ತಕಾಭಿಷೇಕವೇ ನಡೆಯುವುದಿಲ್ಲ ಎಂಬ ಭಾವನೆ ಜನರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಡೀ ಸಮಾಜದ ಗಣ್ಯರು ನಮ್ಮ ಈಗಿನ ಭಟ್ಟಾರಕರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಿರ್ಧಾರಕ್ಕೆ ಬಂದು ಅದರ ಫಲವಾಗಿ 1990ರಲ್ಲಿ ಮಹಾಮಸ್ತಕಾಭಿಷೇಕ ಬಹಳ ಯಶಸ್ವಿಯಾಗಿ ನಡೆದದ್ದು ಇತಿಹಾಸ. ಅದರಿಂದಾಗಿ ಆ ನಂತರದ 12 ವರ್ಷಕ್ಕೊಮ್ಮೆ ಪ್ರತಿ 12 ವರ್ಷಕ್ಕೊಮ್ಮೆ ನಮ್ಮ ಮಹಾಮಸ್ತಕಾಭಿಷೇಕ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಎಂಬುದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಿದ್ದೇನೆ. ಸಭೆಯಲ್ಲಿ ಸಮಾಜದ ಪ್ರಮುಖರು ಹಲವಾರು ಮಹತ್ವದ ಸಲಹೆಗಳನ್ನು ನೀಡಿದರು. ಊಟೋಪಚಾರದ ವೇಳೆ ಗಣ್ಯರ ಕೌಂಟರ್ಗಳನ್ನು ಮಿತಿಗೊಳಿಸುವ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಜೈನ ಸಮಾಜದ ಪ್ರಮುಖರಾದ ಅನಂತರಾಜ ಪೋವಣಿ, ಪುಷ್ಪರಾಜ್ ಜೈನ್, ಅಂಡಾರು ಮಹಾವೀರ ಹೆಗಡೆ, ಸಂಪತ್ ಸಾಮ್ರಾಜ್ಯ ಶಿರ್ತಾಡಿ, ರತ್ನಾಕರ್ ರಾಜ್ ಅರಸು ಪಡುಬಿದ್ರೆ, ಸುಧೀರ್ ಪಡಿವಾಳ್ ಮಂಗಳೂರು, ಸೂರಜ್ ಕುಮಾರ್ ಕಾರ್ಕಳ, ಶಿವಪ್ರಸಾದ್ ಅಜ್ಲಾ, ಕೆಸಿ ಧರ್ಣೇಂದ್ರಯ್ಯ, ಡಾ ಜೀವಂದರ್ ಬಲ್ಲಾಳ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.